ಸಹೋದರ ಸಹೋದರಿಯರೇ, ಈ ಒಂದು ವರ್ಣಶಾಲೆಗಳ ಜಾತ್ರೆ ಅನ್ನುವಂಥ ಒಂದು ಹಬ್ಬವು ನಮ್ಮ ಸತ್ಯವೇದದಲ್ಲಿ ಬಹಳ ಅಂದವಾಗಿ ಜನರು ಹೇಗೆ ಆ ಜಾತ್ರೆಯನ್ನು ಅವರ ಸಂಭ್ರಮದಿಂದ ಆಚರಿಸ್ತಿದ್ರು ಅನ್ನೋದನ್ನು ನಾವು ನೋಡ್ತೇವೆ. ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಮತ್ತು ಒಂದು ಮಕ್ಕಳು ಸೇರಿ ಒಂದು ಯೇಸು ಕ್ರಿಸ್ತರ ಒಂದು ಹಬ್ಬವನ್ನು ಆಚರಿಸಬೇಕಾದ್ರೆ ಅದೊಂದು ಮನೆಯ ಒಂದು ಹಬ್ಬ ಅಂತ. ಅದು ಎಲ್ಲ ಊರುಗಳು ಸೇರಿ, ಊರಿನಲ್ಲಿರುವಂಥ ಎಲ್ಲ ಕುಟುಂಬಗಳು ಸೇರಿ ಒಂದು ಸ್ಥಳಕ್ಕೆ ಬಂದಾಗ ಅದಕ್ಕೆ ಜಾತ್ರೆ ಅಂತ ಹೇಳ್ತಾರೆ. ಇದು ನಿಜವಾಗಲೂ ಯೇಸು ಕ್ರಿಸ್ತರನ್ನ ನಾವು ಕೊಂಡು ತರುವಂತ ಒಂದು ತಳಹದಿಯಾಗಿ ಭರಿಸಲ್ಪಟ್ಟಂತ ಒಂದು ಸತ್ಯಾಂಶ. ಸುಮ್ಮನೆ ಇಗರ್ಜಿಗೆ ಹೋಗ್ತೇವೆ, ಅಲ್ಲಿ ಒಂದು ಹೂವು ಇಡ್ತೇವೆ, ಒಂದು ಕ್ಯಾಂಡ್ ಹಚ್ಚಿ ಬಂದ್ಬಿಡ್ತೇವೆ. See, that is not the festival. That is not the celebrity of our Lord Jesus. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರು ಸರ್ಕಾರದ ಕೆಲಸದಲ್ಲಿ ಇದ್ದಾಗ, ಸರ್ಕಾರದ ಕೆಲಸದಲ್ಲಿ ಬಹಳ ಆತರದಿಂದ ನನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಪ್ರಾರ್ಥನೆ ಜೀವನ ಮಾಡದೆ ಯಾವ ವಿಧವಾದ ಕಾರ್ಯಗಳಲ್ಲಿಂದ ಇಲ್ಲದೆ ಇದ್ದಂತ ನನ್ನ ಜೀವನದಲ್ಲಿ ಪ್ರಭು ಯೇಸುವಿನ ದರ್ಶನವಾಯಿತು. ಹೇಗೆ ಆಕಾಶದಲ್ಲಿ ಯೇಸು ಕ್ರಿಸ್ತರು ನಿಂತಿದ್ದಾರೆ, ಎಷ್ಟು ದೊಡ್ಡದಾಗಿ ನಿಂತಿದ್ದಾರೆ ಅಂದ್ರೆ ಐ ಕಾಂಟ್ ಎಕ್ಸ್ಪ್ಲೇನ್ ದಟ್ ಒನ್.
ಅಷ್ಟು ಎತ್ತರದಲ್ಲಿ ನಿಂತಿದ್ದಾರೆ. ನಾನು ನೋಡ್ತೇನೆ ಅವ್ರನ್ನ. ಅಲ್ಲಿಂದ ನೋಡ್ತಾ ಇದ್ದಾಗೆ ಅವರ ಕೈಗಳಿಂದ ಒಂದು ಮಳೆ ಹೊಡೆಯಲ್ಪಟ್ಟಂಥ ರಕ್ತದ ಒಂದು ಮಡುವಿನ ತೊಟ್ಟಾಗಿ ಅದು ಕೆಳಗೆ ಬೀಳೋದನ್ನು ನೋಡ್ತಾ ಇದ್ದಾರೆ. ಕೆಳಗೆ ಬೀಳುತ್ತೆ, ಭೂಮಿ ಮುಟ್ತಾ ಇಲ್ಲ. ಜೀಸಸ್ ಹೇಳ್ತಾರೆ, ಮಗನೇ, ಈ ಒಂದೊಂದು ತೊಟ್ಟು ರಕ್ತ ನೀನು ಮತ್ತು ಲೋಕದವರು ಮಾಡಿದ ಸಕಲ ಮನುಷ್ಯರ ಪಾಪ ಕೃತ್ಯಗಳಿಗಾಗಿ ನಾನು ನನ್ನನ್ನೇ ಸರ್ವಾಂಗ ಬಲಿಯಾಗಿ ದೇವರ ಸನ್ನಿಧಾನದಲ್ಲಿ ನಾನು ತೋರಿಸಿಕೊಂಡಿದ್ದೇನೆ. ಹೋಗು, ಇಂದಿನಿಂದ ನೀನು ನನ್ನ ಸೇವೆಯನ್ನು ಮಾಡು, ನನ್ನ ವಾಕ್ಯಗಳನ್ನ ತಿಳಿಸು. ನಾನು ನಿನ್ನ ಬಾಯಲ್ಲಿ ನನ್ನ ಔಷಧಿಯನ್ನಿಟ್ಟಿದ್ದೇನೆ, ನಿನ್ನ ನಾಲಿಗೆಯಲ್ಲಿ ನನ್ನ ಸ್ವಸ್ಥತೆಯ ಎಣ್ಣೆಯನ್ನಿಟ್ಟಿದ್ದೇನೆ. ನೀನು ನನ್ನ ವಾಕ್ಯಗಳನ್ನ ನುಡಿಯುವಾಗ ಜನರು ಸ್ವಸ್ಥರಾಗ್ತಾರೆ, ಜನರು ಬಿಡುಗಡೆ ಹೊಂದ್ತಾರೆ. ಸೈತಾನ ಬಂಧನದಿದ್ದವರು ತಾನಾಗೆ ಬಿಡುಗಡೆ ಆಗಿ ಹೊರಗಡೆ ಹೋಗ್ತಾರೆ ಅಂತ. ಇನ್ನು SSLC ಸರಿಗೆ ಓದಲಿಲ್ಲ, ಇದು ದೇವರು ಇದೆಲ್ಲ ನಮಗೆ ಯಾಕಪ್ಪ ಗ್ರೇಡ್ ಇದು. ಎಷ್ಟೋ ಯಾಜಕರಿದ್ದಾರೆ, ಪ್ರೀಸ್ಟ್ಗಳಿದ್ದಾರೆ, ಗುರುಗಳಿದ್ದಾರೆ, ಬಿಷಪ್ಗಳಿದ್ದಾರೆ. ಆದರೆ ಎಲ್ಲ ಸೇವೆ ನನಗೆ ಯಾಕೆ ಸ್ವಾಮಿ? ನನಗಿದು ಇಷ್ಟ ಇಲ್ಲ. ಅಲ್ಲಿ ಅಂದ್ರೇ ನನಗೆ ಇಷ್ಟ ಇಲ್ಲ, ಪ್ರಾರ್ಥನೆ ಅಂದರೆ ಇಷ್ಟ ಇಲ್ಲ. ಇಗರ್ಜಿಗೆ ಹಿಂದ್ಗಡೆ ಹೋಗಿ ನಿಂತ್ಕೊಳ್ತಾ ಇದ್ದೆ ಡೋರ್ ಹತ್ರ. ಎಲ್ಲರೂ ಹೇಳೋರು, ಒಳಗೋಗಿ ಕೂತ್ಕೊಳ್ಳಪ್ಪ. ಅಯ್ಯೋ ಬೇಡಪ್ಪ, ಸಾಕು, ಇಲ್ಲಿದ್ದೆ ಸಾಕು. ನನಗೆ ಮಾಸ್ ಎಂಡಲ್ಲಿ ಹೋಗಿ ನಿಂತ್ಕೊಳ್ತಾ ಇದ್ದೆ. ಈ ರೀತಿ ನನ್ನ ಜೀವನ ಇತ್ತು. ನನ್ನ ಪ್ರೀತಿಯ ಸಹೋದರ ಸಹೋದರಿ, ದ ಡೇ ವೆನ್ ಐ ಸಾ ದಿಸ್ ವಿಷನ್, ದ ಹೆವನ್ಲಿ ವಿಷನ್, ಮೈ ಎಂಟೈರ್ ದ ಫಿಸಿಕಲ್ ಬಾಡಿ ಆ್ಯಂಡ್ ದ ಎಮೋಷನ್, ನನ್ನಲ್ಲಿದ್ದಂಥ ಪ್ರತಿಯೊಂದು ಆಶಾ ಭಾವನೆಗಳು, ಪ್ರತಿಯೊಂದು ಕಾರ್ಯಗಳು ಬದಲಾವಣೆ ಆಗೋದಕ್ಕೆ ಆರಂಭವಾಯಿತು. ಬದಲಾವಣೆ ಆಗೋದಕ್ಕೆ ಆರಂಭವಾಯಿತು. ನನ್ನ ನಾಲಿಗೆ ಆಟೋಮೆಟಿಕ್ ಆಗಿ ತುಟಿಗಳು ಬಾಯಿ ಸ್ತುತಿ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ಕಂಟ್ರೋಲ್ ಮಾಡ್ತೇನೆ, ಪ್ರೈಸ್ ದ ಲಾರ್ಡ್, ನರ್ಗ ಪ್ರೈಸ್ ದ ಲಾರ್ಡ್ ಅಂತ ಬಾಯಿ ನನ್ನ ಕಂಟ್ರೋಲ್ ಬಿಟ್ಟು ಹೊರಟೋಯ್ತು. ಆಗ ಜೀಸಸ್ ಹೇಳಿದ್ರು, ಮಗನೇ, ಇನ್ನು ನಿನ್ನ ಬಾಯಿ ನಿನ್ನ ಕಂಟ್ರೋಲಲ್ಲಿ ಇರೋದಿಲ್ಲ. ಮನುಷ್ಯ ದೇವರಿಗೆ ಒಳಪಟ್ಟಾಗ ಅವನ ಅಂಗಾಂಗಗಳು ದೇವರಿಗೆ ಕಂಟ್ರೋಲ್ಗೆ ಒಳಪಡುತ್ತೆ. ಇಂದಿನಿಂದ ನನ್ನ ಆತ್ಮ, ನನ್ನ ಮಾತು, ನನ್ನ ಆಸೆ, ನನ್ನ ಚಿತ್ತವನ್ನು ನಿನ್ನ ಮನಸ್ಸನ್ನು, ನಿನ್ನ ಹೃದಯದ ಒಂದೊಂದು ಭಾಗದಲ್ಲಿ ತುಂಬಿಸಿದ್ದೀನಿ. ಹೋಗು, ಮುರಿದು ಹೋದ ಮನಸ್ಸನ್ನು ಜನರಿಗೆ ಹೋಗಿ ಸುವಾರ್ತೆನ ಕೊಡು, ನೀನು ಆ ಜನರಿಗೆ ಸುವಾರ್ತೆನ ಹಂಚು, ನಾನು ಮಕ್ಕಳನ್ನ ಬಿಡುಗಡೆಗೊಳಿಸ್ತೀನಿ ಅಂತ ಹೇಳಿದ್ರು. ಅಂದಿನಿಂದ ಒಂದು ಹೆಜ್ಜೆ, ಎರಡು ಹೆಜ್ಜೆ, ಒಂದು ಬೀದಿ ಇನ್ನೊಂದು ಬೀದಿ, ಒಂದು ನಗರ ಇನ್ನೊಂದು ನಗರ, ಒಂದು ಹಳ್ಳಿ ಇನ್ನೊಂದು ಹಳ್ಳಿ, ಒಂದು ಊರು ಇನ್ನೊಂದು ಊರು, ಒಂದು ಪಟ್ಟಣ ಇನ್ನೊಂದು ಪಟ್ಟಣ, ಒಂದು ರಾಜ್ಯ ಇನ್ನೊಂದು ರಾಜ್ಯ, ಒಂದು ದೇಶ ಇನ್ನೊಂದು ದೇಶ. ಹಾಗೆ ಭೂಮಂಡಲದ ಎಷ್ಟೋ ದೇಶಗಳಿಗೆ ಪ್ರಭು ಯೇಸು ನನ್ನ ಕೊಂಡು ಹೋದ್ರು, ಆಶೀರ್ವಾದ ಮಾಡಿದ್ರು, ಜನಗಳು ಬಿಡುಗಡೆ. ಇದಕ್ಕೆಲ್ಲ ಕಾರಣಕರ್ತರು ಇವತ್ತು ನಮ್ಮಲ್ಲಿ ಅಸೀಮರಾಗಿದ್ದಾರೆ, ಸರ್ವೇಶ್ವರರು, ಆ ಡಿವೈನ್ ಮರ್ಸಿ ಅವರು ಪ್ರೇರೆ. ನಮ್ಮ ವಿಳಾಸ ಗ್ರೇಸ್ ಮಿನಿಸ್ಟ್ರೀಸ್, ಅಂಚೆಪೆಟ್ಟಿಗೆ ಸಂಖ್ಯೆ 582, ಕಂಕನಾಡಿ ಪೋಸ್ಟ್, ಮಂಗಳೂರು 57502, ಭಾರತ. ಅವರ್ ಅಡ್ರೆಸ್, ಗ್ರೇಸ್ ಮಿನಿಸ್ಟ್ರೀಸ್, ಪೋಸ್ಟ್ ಬಾಕ್ಸ್ ನಂಬರ್ 582, ಕಂಕನಾಡಿ ಪೋಸ್ಟ್, ಮ್ಯಾಂಗಲೂರ್ 575002, ಇಂಡಿಯಾ. ಮೊಬೈಲ್ ನಂಬರ್ 9900488302, 9880606790, ಲ್ಯಾಂಡ್ಲೈನ್ 0824243270. ಬಾಳನೌಕೆಯ ಪ್ರಿಯನಾ